ಕೊಲೆ ಕೇಸ್ನಲ್ಲಿ ಖಾಕಿ ಕೈಯಲ್ಲಿ ಲಾಕ್ ಆಗಿ ವಿಲವಿಲ ಒದ್ದಾಡ್ತಾ ಇರುವಂತಹ ದರ್ಶನ್ಗೆ ಮತ್ತೆ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ದರ್ಶನ್ ಜೊತೆ ಮೂವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದ ಧನರಾಜ್ ವಿಚಾರಣೆ ಆಗ್ತಾ ಇದೆ. ಪಟ್ಟಣಗೆರೆ ಶೆಡ್ಗೆ ಕರೆದೊಯ್ದು ಮಹಜರನ್ನ ಮಾಡಲಿದೆ ತನಿಖಾ ತಂಡ. ಪೊಲೀಸರಿಂದ A10 ವಿನಯ್, A14 ಪ್ರದೂಷ್ ವಿಚಾರಣೆ. ದರ್ಶನ್ರಿಂದ 30 ಲಕ್ಷವನ್ನ ಪಡೆದಿದ್ರು ಪ್ರದೂಷ್. ಇನ್ನೊಂದು ದಿನ ಕಸ್ಟಡಿ ಇರುವ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ಮತ್ತಷ್ಟು ತ್ವರಿತಗೊಳಿಸಿದ್ದಾರೆ, ಮತ್ತಷ್ಟು ಚುರುಕುಗೊಳಿಸಿದ್ದಾರೆ, ಆಳಕ್ಕೆ ಇಳಿಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ಧನರಾಜ್ ಇದಾನಲ್ಲ, ಈತ ಮೂಲತಃ ದರ್ಶನ್ಗೆ ಕಾಂಟ್ಯಾಕ್ಟೇ ಇಲ್ಲದೆ ಇರುವಂತಹ ವ್ಯಕ್ತಿ. ಈತನನ್ನ ಕರೆದುಕೊಂಡು ಬಂದಿದ್ದು ಕೂಡ ಪವನ್ನೇ. ಈತ ಮಿಗ್ಗರ್ ಮಷೀನ್ ಮೂಲಕ ರೇಣುಕಾ ಸ್ವಾಮಿಗೆ ಟಾರ್ಚರ್ ಕೊಟ್ಟಿದ್ದ, ಕರೆಂಟ್ ಶಾಕ್ ಅನ್ನು ಕೊಟ್ಟಿದ್ದ. ಆತ ಪ್ರಜ್ಞೆ ತಪ್ಪಿ ಬಿದ್ದರೂ ಕೂಡ ಪುನಃ ಎಬ್ಬಿಸಿ ಆತನಿಗೆ ಚಿತ್ರಹಿಂಸೆಯನ್ನ ಕೊಟ್ಟಿದ್ದ. ಈ ಮಿಗ್ಗರ್ ಮಷೀನ್ ಅನ್ನ ಎಲ್ಲಿ ಪರ್ಚೇಸ್ ಮಾಡಿದ್ದು, ಈ ಹಿಂದೆ ಮತ್ಯಾರ್ಯಾರಿಗೆ ಈ ರೀತಿಯ ಟಾರ್ಚರ್ ಕೊಟ್ಟಿದ್ದು, ಎಲ್ಲದರ ಬಗ್ಗೆಯೂ ಕೂಡ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನ ಸಂಗ್ರಹಿಸುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ದರ್ಶನ್ ಜೊತೆ ಮೂವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದಂತಹ ಧನರಾಜ್ ವಿಚಾರಣೆ ಕೂಡ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ದರ್ಶನ್ ಸೇರಿ 4ವರನ್ನ ಪೊಲೀಸ್ ಕಸ್ಟಡಿಗೆ ಮತ್ತೆ 2 ದಿನಗಳ ಕಾಲ ಕೊಡಲಾಗಿತ್ತು. ಈ ಸಂದರ್ಭದಲ್ಲಿ ಏನೆಲ್ಲ ವಿಚಾರಣೆ ಆಗ್ತಾ ಇದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಅಂತ? ಪ್ರೇಮ್, ನಿನ್ನೆ ಮಾನ್ಯ ನ್ಯಾಯಾಧೀಶರು 4 ಆರೋಪಿಗಳನ್ನು ಮತ್ತೆ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೆ. ಅದರಲ್ಲಿ A2 ಆರೋಪಿ ದರ್ಶನ್, A9 ಆರೋಪಿ ಧನರಾಜ್, A10 ವಿನಯ್ ಹಾಗೆ A14 ಪ್ರದೋಷ್, ಈ 4ರನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಕಾರಣ, ದರ್ಶನ್ ಮನೆಯಲ್ಲಿ ಸುಮಾರು 37 ಲಕ್ಷ ಹಣ ಸಿಕ್ಕಿದೆ. ಆ ಹಣದ ಮೂಲ ಯಾವುದು, ಯಾವ ಕಾರಣಕ್ಕೋಸ್ಕರ ಆ ಹಣವನ್ನು ತಂದಿಟ್ಕೊಂಡಿದ್ರು ಅನ್ನೋದು. ಮತ್ತೊಂದು A9 ಆರೋಪಿ ಧನರಾಜ್ ಏನಿದ್ದಾನೆ, ಈತ ಎಲೆಕ್ಟ್ರಿಕ್ ಟಾರ್ಚ್ ಸ್ವಾಮಿಗೆ ಕರೆಂಟ್ ಶಾಕನ್ನು ಕೊಡೋದಕ್ಕೆ ತಂದಿದ್ದ, ಕರೆಂಟ್ ಶಾಕನ್ನು ಕೊಟ್ಟಿದ್ದ. ಈ ಹಿಂದೆ ಹಲವಾರು ಜನರಿಗೆ ಈತ ಮತ್ತು ವಿನಯ್ ಇಬ್ಬರು ಸೇರಿಕೊಂಡು ಹಲವಾರು ಮಂದಿಗೆ ಇದೇ ರೀತಿಯಾಗಿ ಎಲೆಕ್ಟ್ರಿಕ್ ಟಾರ್ಚ್ ಮುಖಾಂತರ ಕರೆಂಟ್ ಶಾಕನ್ನು ಕೊಟ್ಟಿದ್ರು. ಹೀಗಾಗಿ A9 ಮತ್ತು A10 ಆರೋಪಿ ಏನಿದ್ದಾರೆ, ಈ ಇಬ್ಬರ ವಿಚಾರಣೆಯನ್ನು ಕೂಡ ಮಾಡಲಾಗ್ತಿದೆ. ಮತ್ತೊಬ್ಬಾತ A14 ಆರೋಪಿ ಪ್ರದೋಷ್, 30 ಲಕ್ಷ ಹಣವನ್ನು ದರ್ಶನ್ ಈ ಪ್ರದೋಷ್ಗೆ ಕೊಟ್ಟಿದ್ರು. ಅಂದರೆ ಶವವನ್ನು, ರೇಣುಕಾ ಸ್ವಾಮಿಯ ಶವವನ್ನು ವಿಲೇವಾರಿ ಮಾಡೋದಕ್ಕೆ ಅಂತೇಳಿ 30 ಲಕ್ಷ ಹಣವನ್ನು ಪ್ರದೋಷ್ಗೆ ಕೊಡಲಾಗಿತ್ತು. ಪ್ರದೋಷ್ ನಿಖಿಲ್ ನಾಯಕ್ ಸೇರಿದಂತೆ, ಕೇಶವ್ ಸೇರಿದಂತೆ, ರಾಘವೇಂದ್ರ ಸೇರಿದಂತೆ ಸುಮಾರು ಮಂದಿಗೆ 5 ಲಕ್ಷದಂತೆ ಹಂಚಿಕೆಯನ್ನು ಮಾಡಿದ್ದ. ಹೀಗಾಗಿ ಈ 4ರ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನು, ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಮಾಡಲಾಗ್ತಿದೆ. ಪ್ರಮುಖವಾಗಿ 2 ದಿನಗಳ ಹಿಂದೆ ಸಿಕ್ಕಂತಹ ಈ ಮಹತ್ತರ ಸಾಕ್ಷಿ, ಈ 37 ಲಕ್ಷ ಹಣದ ಮೂಲ ಯಾವುದು ಅನ್ನೋದ್ರ ಬಗ್ಗೆ ಇದೀಗ ಪೊಲೀಸರು ಕೆದಕ್ತಿರೋದು. ಇದೇ ಕಾರಣವನ್ನು ಕೊಟ್ಟು ಮಾನ್ಯ SPP ಅವರು ಮಾನ್ಯ ನ್ಯಾಯಾಧೀಶರ ಮುಂದೆ SPP ಇದೇ ವಾದವನ್ನು ಇಟ್ಟು ಮತ್ತೆ 2 ದಿನಗಳ ಕಾಲ ಹೆಚ್ಚುವರಿಯಾಗಿ ಪೊಲೀಸ್ ಕಸ್ಟಡಿಗೆ ಪಡೆಯುವ ಕೆಲಸವನ್ನು ಮಾಡಿದ್ದಾರೆ. ನಾಳೆಗೆ ಇವರ ಕಸ್ಟಡಿಯ ಅವಧಿ ಏನಿದೆ ಇದು ಅಂತ್ಯವಾಗುತ್ತೆ. ಈಗಾಗಲೇ ಸುಮಾರು ನಾಳೆಗೆ 12 ದಿನಗಳ ಕಾಲ ಕಸ್ಟಡಿಯಲ್ಲಿ ಇದ್ದಂತೆ ಆಗುತ್ತೆ. ನಿನ್ನೆ ಉಳಿದ ಆರೋಪಿಗಳು 17 ಆರೋಪಿಗಳಲ್ಲಿ 13 ಮಂದಿ ಆರೋಪಿಯನ್ನು ಈಗಾಗಲೇ ಪರಪ್ಪನಗ್ರಹಾರ ಜೈಲಿಗೆ ಕಳಿಸುವ ಕೆಲಸವನ್ನು ಮಾಡಲಾಗಿದೆ. ಉಳಿದಂತಹ 4 ಆರೋಪಿಗಳನ್ನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿಟ್ಟು ತೀಕ್ಷ್ಣವಾಗಿ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನು ಮಾಡಲಾಗ್ತಿದೆ. ಪ್ರೇಮ್, ಥ್ಯಾಂಕ್ ಯು ನರಸಿಂಹಮೂರ್ತಿ, ತಮ್ಮೆಲ್ಲ ಮಾಹಿತಿಗಾಗಿ.